ಇಂಡಿಯಾಗೆ ಮತ್ತೆ ಸೋಲು. ಟಿ20 ಫಾರ್ಮೆಟ್ಗೆ ಹೊಸ ಕ್ಯಾಪ್ಟನ್ ಬಂದ್ರು ಸಿಗುತ್ತಿಲ್ಲ ಟೀಂ ಇಂಡಿಯಾಗೆ ಗೆಲುವು. ಸತತ 6 ಬಾರಿ ಟಾಸ್ ಗೆದ್ರು ಮ್ಯಾಚ್ ಗೆಲ್ಲೋದಕ್ಕೆ ಆಗ್ತಿಲ್ಲ. ಹೌದು, ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಟೀಂ ಇಂಡಿಯಾ ಶೋಚನೀಯ ಪರಿಸ್ಥಿತಿಗೆ ತಲುಪಿದೆ. ಬ್ಯಾಕ್ ಟು ಬ್ಯಾಕ್ ಸೋಲು ಕಾಣುವ ಮೂಲಕ ಇಂಗ್ಲೆಂಡ್ ವಿರುದ್ಧ ಸರಣಿ ಸೋಲನ್ನ ಟೀಂ ಇಂಡಿಯಾ ಕಂಡಿದೆ. ಸತತ 6 ಬಾರಿ ಟಾಸ್ ಗೆದ್ರು ಮ್ಯಾಚ್ ಗೆಲ್ಲೋದಕ್ಕೆ ಶ್ರೇಯಸ್ ಅಯ್ಯರ್ ಪಡೆಗೆ ಆಗುತ್ತಿಲ್ಲ. ಬ್ರಿಸ್ಟಲ್ನಲ್ಲಿ ನಡೆದ 4ನೇ ಟಿ20 ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಟಾಸ್ ಗೆದ್ದ ಟೀಂ ಇಂಡಿಯಾ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಈ ಬಾರಿಯೂ ಸಹ ಮತ್ತದೇ ತಪ್ಪನ್ನ ಟೀಂ ಇಂಡಿಯಾ ಆಟಗಾರರು ಮಾಡಿದ್ದಾರೆ. ಪವರ್ ಪ್ಲೇನಲ್ಲೇ ವಿಕೆಟ್ ಒಪ್ಪಿಸುವ ಮೂಲಕ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ. ತಾಳ್ಮೆ ಆಟ ಆಡದೆ ಹೊಡಿಬಿಡಿ ಆಟದ ಮೈಂಡ್ ಸೆಟ್ ನಲ್ಲಿ ಕ್ರೀಸ್ಗೆ ಬರುತ್ತಿರೋ ಆಟಗಾರರು ಬಹು ಬೇಗನೆ ವಿಕೆಟ್ ಒಪ್ಪಿಸುವ ಮೂಲಕ ತಂಡಕ್ಕೆ ಸಂಕಷ್ಟ ತಂದೊಡ್ಡುತ್ತಿದ್ದಾರೆ. ಐಪಿಎಲ್ ನಲ್ಲಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿ ತಂಡದಲ್ಲಿ ಸ್ಥಾನ ಪಡೆದಿರುವಂತಹ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ ಅನ್ನೋ ಐಪಿಎಲ್ ಸ್ಟಾರ್ ಗಳ ಬಂಡವಾಳ ಇದೀಗ ಇಂಗ್ಲೆಂಡ್ ನೆಲದಲ್ಲಿ ಬಟ ಬಯಲು ಆದಂತಾಗಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ಕಲೆ ಹಾಕಿದ್ದು ಕೇವಲ 158 ರನ್ಗಳು. ಇದರಲ್ಲಿ ಬರೋಬ್ಬರಿ ಶ್ರೇಯಸ್ ಅಯ್ಯರ್ ಅವರ 80 ರನ್ಗಳ ಕೊಡುಗೆನೇ ಇದೆ. ಇನ್ನು ಇಂಗ್ಲೆಂಡ್ ಈ ಟಾರ್ಗೆಟ್ ಅನ್ನ ಕೇವಲ 13.5 ಓವರ್ಗಳಲ್ಲೇ ಮುಟ್ಟುವ ಮೂಲಕ ಸರಣಿಯಲ್ಲಿ 3-0 ಮುನ್ನಡೆಯನ್ನು ಪಡೆಯುವ ಮೂಲಕ ಸರಣಿ ಗೆಲುವನ್ನ ದಾಖಲಿಸಿದೆ. ಐರ್ಲೆಂಡ್ ವಿರುದ್ಧ ಟಿ20 ಸರಣಿ ಸೋತಿದ್ದ ಟೀಂ ಇಂಡಿಯಾ ಇದೀಗ ಇಂಗ್ಲೆಂಡ್ ವಿರುದ್ಧ ಸರಣಿ ಸೋಲುವ ಮೂಲಕ 7 ವರ್ಷಗಳ ನಂತರ ಬ್ರಿಸ್ಟಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಟಿ20 ಸರಣಿ ಸೋತ ಕೆಟ್ಟ ದಾಖಲೆ ಬರೆದ್ರೆ, ಇತ್ತ 7 ವರ್ಷಗಳ ನಂತರ ಬ್ಯಾಕ್ ಟು ಬ್ಯಾಕ್ ಸತತ 2 ಟಿ20 ಸರಣಿಯನ್ನು ಸೋತಿದ್ದು ಇದೀಗ ಇಂಗ್ಲೆಂಡ್ ವಿರುದ್ಧ 12 ವರ್ಷಗಳ ನಂತರ ಟಿ20 ಸರಣಿ ಸೋತ ಕೆಟ್ಟ ದಾಖಲೆಯನ್ನ ಇದೀಗ ಟೀಂ ಇಂಡಿಯಾ ಬರೆದುಕೊಂಡಿದೆ. ಸದ್ಯ ಟೀಂ ಇಂಡಿಯಾ ಬ್ಯಾಲೆನ್ಸಿಂಗ್ ಆಗಿ ಕಾಣುತ್ತಿಲ್ಲ. ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಬ್ಯಾಕ್ ಟು ಬ್ಯಾಕ್ ಸರಣಿ ಸೋಲನ್ನ ಕಂಡಿದೆ. ಬ್ಯಾಟಿಂಗ್ ವಿಭಾಗದಲ್ಲಿ ಟೀಂ ಇಂಡಿಯಾ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಒಂದು ಕಡೆ ಸಾಕಷ್ಟು ಭರವಸೆ ಮೂಡಿಸಿದ್ದ ಬೇಬಿ ವೈಭವ್ ಸೂರ್ಯವಂಶಿ ಅಭಿಮಾನಿಗಳ ನಿರೀಕ್ಷೆಯನ್ನ ಹುಸಿಗೊಳಿಸಿದ್ದಾರೆ. ಆಡಿದ 3 ಪಂದ್ಯಗಳಿಂದ 42 ರನ್ ಗಳಿಸುವ ಮೂಲಕ ಆರಂಭಿಕ ಆಟಗಾರನಾಗಿ ಬಹು ಬೇಗನೆ ವಿಕೆಟ್ ಒಪ್ಪಿಸುತ್ತಿರೋದು ತಂಡಕ್ಕೆ ಸಂಕಷ್ಟ ಆಗುತ್ತಿದ್ರೆ, ಇತ್ತ ಟಿ20 ಕ್ರಿಕೆಟ್ನ ನಂಬರ್ 1 ಆಟಗಾರ ಇಶಾನ್ ಕಿಶನ್ ಕೂಡ ಕೇವಲ ಕಲೆ ಹಾಕಿದ್ದು 64 ರನ್. ಹೊಡಿಬಡಿ ಮೈಂಡ್ ಸೆಟ್ ನಲ್ಲಿ ವಿಕೆಟ್ ಒಪ್ಪಿಸುವ ಮೂಲಕ ಟೀಂ ಇಂಡಿಯಾ ಬಿಗ್ ಸ್ಕೋರ್ ಕಲೆ ಹಾಕೋದಕ್ಕೆ ಇಶಾನ್ ಕಿಶನ್ ಸಹಕಾರಿಯಾಗುತ್ತಿಲ್ಲ. ಇತ್ತ ಟೀಂ ಇಂಡಿಯಾದ ಉಪನಾಯಕ ತಿಲಕ್ ವರ್ಮಾ ಕೂಡ ಅಟ್ಟರ್ ಫ್ಲಾಪ್ ಆಗಿದ್ದಾರೆ. ಟಿ20 ಕ್ರಿಕೆಟ್ ನಲ್ಲಿ ಉತ್ತಮ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸುತ್ತಿಲ್ಲ. ಜೊತೆಗೆ ತಂಡಕ್ಕೆ ದೊಡ್ಡ ಮೊತ್ತ ಕಲೆ ಹಾಕೋದಕ್ಕೂ ಸಹ ವೈಸ್ ಕ್ಯಾಪ್ಟನ್ ತಿಲಕ್ ವರ್ಮಾ ಸಹಕಾರಿಯಾಗುತ್ತಿಲ್ಲ. ಕಳೆದ 4 ಮ್ಯಾಚ್ಗಳಲ್ಲಿ 13 ಬಾಲ್ಗಳಿಗೆ 13 ರನ್, 11 ಬಾಲ್ಗೆ 24 ರನ್, 11 ಬಾಲ್ಗೆ 3 ರನ್, 8 ಬಾಲ್ಗೆ 11 ರನ್. ಇದು ತಿಲಕ್ ವರ್ಮಾ ಈ ಇಂಗ್ಲೆಂಡ್ ಸೀರೀಸ್ ನಲ್ಲಿ ಕಳೆದ 4 ಪಂದ್ಯದಲ್ಲಿ ಕಲೆ ಹಾಕಿರುವ ಮೊತ್ತ. ಸದ್ಯ ತಿಲಕ್ ವರ್ಮಾ ಅವರನ್ನು ತಂಡದಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಇದೀಗ ಕ್ರಿಕೆಟ್ ಪ್ರಿಯರು ಮತ್ತು ಕ್ರಿಕೆಟ್ ಪಂಡಿತರು ಕೇಳ್ತಾ ಇದ್ದಾರೆ. ಒಟ್ನಲ್ಲಿ ಟೀಂ ಇಂಡಿಯಾದಲ್ಲಿ ಬ್ಯಾಟಿಂಗ್ ವೈಫಲ್ಯ ಜೊತೆಯಲ್ಲಿ ಕ್ಯಾಪ್ಟನ್ ಅಯ್ಯರ್ ಮತ್ತು ಕೋಚ್ ಗೌತಮ್ ಗಂಭೀರ್ ಅವರ ಕೆಲವು ತಪ್ಪು ನಿರ್ಧಾರಗಳಿಂದ ಸರಣಿ ಸೋಲನ್ನು ಕಂಡಿದ್ದು ಸದ್ಯ ಟೀಂ ಇಂಡಿಯಾ ಆಟಗಾರರ ಮೇಲೆ ಕ್ರಿಕೆಟ್ ಅಭಿಮಾನಿಗಳು ಕೆಂಡ ಕಾರ್ತಿದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಟೀಂ ಇಂಡಿಯಾ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಸೋಲಲು ಪ್ರಮುಖ ಕಾರಣವೇನು? ಬ್ಯಾಟಿಂಗ್ ವೈಫಲ್ಯವಾ ಅಥವಾ ಅಯ್ಯರ್ ಗಂಭೀರ್ ತಪ್ಪು ನಿರ್ಧಾರವಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.